ಮಲ್ಲಿ, ಏ ಮಲ್ಲಿ. ಹಾಂ ಅವ್ರೆ, ಏನು ಹೇಳ್ರಿ. ಅದಾ ನಾಷ್ಟಕ್ಕೆ ಏನು ಮಾಡ್ಯದಿ? ಖಾರ ಬುಂದ್ಯ ರೀ, ಮತ್ತು ಅವಲಕ್ಕಿ ಮಾಡೀನಿ ರೀ, ಮತ್ತು ಅಮ್ಮವ್ರಿಗೆ ಇಷ್ಟ ಅಂತ ಹಾರ್ಲಿಕ್ಸ್ ಮಾಡೀನಿ, ಮತ್ತು ಅವ್ರಿಗೆ ದಾಸಿ ಬೇಕಂದ್ರು ದಾಸಿ ಮಾಡಕ್ಕೆ ಚಟ್ನಿಗೆ ಎಲ್ಲ ಸಜ್ಜು ಮಾಡಾಕತ್ತೀನಿ. ಅದಾಯಿತು, ನನಗೊಂದು ಕಪ್ ಕಾಫಿ ತೊಗೊಂಡು ಬಾ. ಆಯ್ತು ರೀ. ಅಮ್ಮ, ನೀನಂತ ಒಂದು ವಿಷಯ ಕೇಳಬೇಕು. ಏನಮ್ಮ ಹೇಳು. ಕುಮಾರ್ ಮನೆಯವರು ಒಪ್ಕೊಂಡಾರ ಮದುವೆಗೆ, ಆದರೆ ಅವರು ಒಂದು ಕ್ವಶನ್ ಕೇಳಾಕತ್ತಾರ ನನ್ನ. ಏನಮ್ಮ ಅದು? ಅದು ಆ ವ್ಯಕ್ತಿ ಯಾರು ಅಂತ ಕೇಳಾಕತ್ತಾರ ಅವರು. ಯಾರು ಅಂತ ಹೇಳಿ. ಯಾರು ಅಂತ ಹೇಳಿ ಏನು? ನಿಮ್ಮಪ್ಪ ಅಂತ ಹೇಳು. ಅಮ್ಮ, ಸುಳ್ಳೆ ಸುಸ್ತಾಡಿಸ್ಬೇಡ. ಆ ವ್ಯಕ್ತಿನ ನೀನು ಮನೆಯಿಂದ ಹೊರ ಹಾಕ್ತೀಯೋ ಅಥವಾ ನಾನು ಈ ಕೇಸ್ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ? ಯಾಕೆ ಪ್ರೀತಿಯ ಹಿಂಗೆ ಮಾತಾಡಕತ್ತಿ? ಅವ್ರು ಕೇಳ್ಸ್ಕೊಂಡ್ರೆ ಏಟ್ ಮನ್ಸಿಗೆ ನೋವು ಮಾಡ್ಕೋತಾರೆ ಗೊತ್ತಾ? ನಿನಗೇನು ಅವ್ರಿಂದ ತೊಂದರೆ ಆಗಿರೋದು? ಮಣ್ಣಿ ಏನೋ ಒಂದು ವಿಷಯ ಹೇಳ್ತೀನಿ ಅಂದು ಅವತ್ತು ಅಷ್ಟರಲ್ಲಿ ಬಿಟ್ಕೊಂಡು ಹೋಗೋದಿ, ಏನೋ ಫೋನ್ ಬತ್ತು ಅಂತ. ಏನಂತ ಅದು? ಅಮ್ಮ, ಏನದು ವಿಷಯ? ಯಾಕೆ ಸುರೇಶ್ ಅವರೇ, ಆರಾಮಿಲ್ವಾ ನಿಮಗೆ? ಇಲ್ಲ, ಯಾಕೋ ಸ್ವಲ್ಪ ಎದಿವ್ರಿ, ಆರಾಮ್ ತಪ್ಪಿದೆ. ದವಾಖಾನಿಗೆ ಹೋಗಿ ಬರ್ಬೇಕಲ್ಲ? ಹಾಂ, ಹೋಗಿ ಬಂದೀನಿ, ತೋರ್ಸ್ಕೊಂಬಂದೀನಿ. ಏನು ವಿಷಯ ಕೇಳಾಕತ್ತೈತಿ ಮಗಳಂತೇಕ? ಹಲೋ ಮಿಸ್ಟರ್, ಮಗಳು ಗಿಗಳು ಅಂತ ಸಂಬಂಧ ಕಟ್ಕೊಂಡು ಬರಕ್ಕೆ ಹೋಗಬೇಡಿ. ನೀವು ಯಾರೋ ನಾನು ಯಾರೋ, ನನಗೆ ನಿಮಗೆ ಸಂಬಂಧನೇ ಇಲ್ಲ. ಸ್ವಲ್ಪ ನೋಡಿ ಮಾಡಿ ಮಾತಾಡಿ. ಯಾಕೆ ಪ್ರೀತಿ ಹಂಗೆ ಮಾತಾಡ್ತಿ? ಏನೋ ಸ್ವಲ್ಪ ಕಾಳಜಿಯಿಂದ ಮಾತಾಡ್ತಾರ. ಸ್ವಲ್ಪ ತಂದೆ ಅಂತ ಒಪ್ಕೊಳ್ದೇ ಇದ್ರೂ ಪರವಾಗಿಲ್ಲ, ರೆಸ್ಪೆಕ್ಟ್ ಅಂದರೂ ಇರಲಿ. ಅಮ್ಮ, ನಿನಗೆ ಹಿಂಗೆ ತಿಳಿಸಿ ಹೇಳಿ ಅಂತ. ಆ ವ್ಯಕ್ತಿ ಸರಿ ಇಲ್ಲ. ಇವತ್ತಲ್ಲ ನಾಳೆ ನನ್ನ ಕೈಗೆ ರೆಡ್ ಹ್ಯಾಂಡಾಗಿ ಸಿಕ್ಕೋತಾನಂತ ನಾನು ಕಾಯ್ಲಕತ್ತೀನಿ. ನಿನ್ನ ಕೈಗೆ ಹಿಡ್ದೇ ಕೊಡ್ತೀನಮ್ಮ. ನಾ ಹಿಡ್ದೆ ನೀನು ನಂಬ್ತೀಯೋ ಇಲ್ಲೋ ಗೊತ್ತಿಲ್ಲ. ನಾನು ನಿನ್ನ ಮುಂದೆ ಸಣ್ಣವಳಕ್ಕೆ ಇಷ್ಟ ಇಲ್ಲ, ಅದಕ್ಕಾಗಿ ಕಾಯ್ತಾ ಇದ್ದೀನಿ ಒಳ್ಳೆ ಟೈಮ್ ಬರಲಿ ಅಂತ. ಇರಲಿ ಬಿಡು ಮಾನಸ, ಅವಳಿಗೆ ನನ್ನ ತಂದೆ ಅಂತ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಏನು ಮಾಡಲಿ? ಇವತ್ತೆಲ್ಲ ನಾಳೆ ಒಪ್ಕೊಂಡೇ ಒಪ್ಕೋತಾಳ. ನಾನು ಎಷ್ಟು ಮಾಡಿದ್ರು ಅವಳಿಗೆ ನಾನು ಕೆಟ್ಟವನಾಗಿಯೇ ಕಾಣ್ಲಾಕತ್ತೀನಿ ಅನ್ಬಳಕ. ಏನೂ ಮಾಡೋಕ್ಕಾಗಂಗಿಲ್ಲ. ಒಪ್ಕೋತಾಳ, ಇವತ್ತೆಲ್ಲ ನಾಳೆ ಒಪ್ಕೊಂಡೇ ಒಪ್ಕೋತಾಳ. ಸುರೇಶ್, ನೀವು ಬೇಜಾರು ಮಾಡ್ಕೋಬೇಡಿ, ಕೂತ್ಕೊಳ್ಳಿ ಇಲ್ಲಿ. ಗಿರ್ಜಿ, ಏ ಗಿರ್ಜಿ, ಇಲ್ಲೇ ಕೂತೇನ? ಬನ್ನಿಗ. ಬರ್ರಿ. ಇವ್ರೇನವ ನನ್ನ ಗಿರ್ಜಿ ಅಂದ್ಕೊಂಡ್ರೆ ಏನು? ಏನ ಗಿರ್ಜಿ, ನಿಮ್ಮ ತಂಗಿ ಸ್ವಲ್ಪ ಬುದ್ಧಿ ಹೇಳಕ್ಕಾಗಂಗಿಲ್ಲ. ಸಾಕಾಗಿತ್ತವ ನನಗಂತೂ. ಮೊನ್ನೆ ಮುನಿ ಶಂಕರನ್ ಮಗ ಈ ಲೈನ್ ಹೊಡ್ಯಾಕತ್ತಿದ್ ನೋಡ. ಹೌದಿನ ಶಾಂತಕ್ಕ, ಮತ್ತೇನಾತ? ನಿನ್ನ ಸಂಸ್ಕಾರ ನಿಮ್ಮ ತಂಗಿಗಿಲ್ವಾ? ಆಕೆ ಮುಂದೆ ಹೇಳ್ಬೇಕತ್ತನ್ ಕರೆ. ಏನು ಮಾಡೋದು? ಆ ಹುಡುಗಿ ತಪ್ಪು ಏನಾರು ಸಿಟ್ಟು ಮಾಡ್ಕೊಂಡಿದ್ದಿತ್ತು ತಂದು ಹೇಳಂಗಿಲ್ವಣ್ಣ. ಮತ್ತೇನು, ಮೊನ್ನೆ ನೀ ಇದ್ದಿದ್ದಿಲ್ಲ, ನನ್ನ ಮಗಗೆ ಒಂದು ಈಟ ಒಣಗಿಬೇಕಾಗಿತ್ವ, ಬಂದು ಇಸ್ಕೊಳಕ್ಕೆ ಬಂದಿದ್ನಿ. ಆಕಿ ಇಲ್ಲ ಅಂದ್ಬಿಟ್ಲು. ಶಾಂತಕ್ಕ ಬಂದಿ? ಇಲ್ಲೇ ಕೂತಿ ಶಾಂತಕ್ಕ, ಒಳಗರೆ ಬರ್ಬೇಕು, ನಾ ಒಳಗೆ ಇದ್ನಿ. ಹಾಂ, ಈಕಿ ಯಾರು ಮತ್ತೆ? ಈಕಿ ಗಿರ್ಜಲ್ಲ? ಅಲ್ಲ ಶಾಂತಕ್ಕ, ಈಕಿ ನಮ್ಮ ಪದ್ಮದಾಳ. ಹೌದಾ? ಅಯ್ಯಯ್ಯೋ, ಏನತ್ ಶಾಂತಕ್ಕ, ಯಾಕಿಟ್ಟು ಗಾಬ್ರದಿ? ಅದೇನಿಲ್ಲ ಶಾಂತ ಅಕ್ಕ, ನೀ ಅನ್ಕೊಂಡ ನನ್ನ ಆಂಟಿ ಹೊಗಳ್ಬಿಟ್ರು. ಅಯ್ಯಯ್ಯೋ, ಎಂಥ ಕೆಲಸ ಆಗೋತು. ಇರ್ಲ್ಬಿಡಿ ಆಂಟಿ, ನಾ ಏನು ತಪ್ಪು ತಿಳ್ಕೊಳಂಗಿಲ್ಲ. ನೀವು ಎಂಥ ಒಳ್ಳೆಯವರು ಅಂತ ನನಗೆ ಗೊತ್ತೈತಿ. ಆದರೆ ಇಂತಿಂಥ ಒಂದೊಂದು ಮಾತು ಕೇಳ್ಬೇಕಂದ್ರೆ ಬೇಜಾರಾಗ್ತೈತಿ. ಅದ್ರ ನಗಿ ಭಾಳ ಬರಾಗ್ತೈತಿ ನನಗೆ. ಏನಾರೇ ಬಿಡಾರ್ರಿ ನೀವು, ಇವಾಗ ಸೀರೆ ಬದಲು ಮಾಡಿ ಉಟ್ಕೊಂಡಿರೇನ? ಹೌದು, ಇವತ್ತೊಂದು ದಿವಸ ಅದ್ಲಾ ಬಿಡ್ಲಿ ಮಾಡಿ ಉಟ್ಕೋಬೇಕಂತಂದು ಉಟ್ಕೊಂಡಿವು. ಮತ್ತು ನೀರ ಹೆಂಗೆ ತಿಳ್ಕೊಂಬಿಟ್ಟಿಯಲ್ಲ, ಆಕಿ ನನ್ನ ಅನ್ಕೊಂಡು ನಾನು ಆಕಿನ ಅನ್ಕೊಂಡು ಆಕಿ ಮುಂದೆಲ್ಲ ಹೇಳ್ಬಿಟ್ಟು ಏನು ಮಾಡ್ಲಿವ, ಕನ್ಫ್ಯೂಸ್ ಆಯ್ತು. ಶಾಂತಾಜಿ, ಶಾಂತಕ್ಕ,
ನನಗಂತೂ ಒಳ್ಳೆ ಕಾಮಿಡಿ. ಇವತ್ತು ಮುಂಜಾನೆ ಬೋರ್ ಹೊಡಿಲಾಕತ್ತಿತ್ತು ಅಂತ ಅನ್ಕೊಳಕತ್ತಿದ್ನಿ, ಅಷ್ಟರಲ್ಲಿ ನೀವು ಬಂದು ಒಳ್ಳೆ ಮಾತಾಡಿದ್ರಿ. ಏನೋ ಅನಿಸ್ಲಾಯ್ತಿತ್ತು, ಖುಷಿ ಆಯಿತು. ಏನು ಅನ್ಕೋಬೇಡವ ತಂಗಿ, ನಾನು ಹಂಗೆ ಅಣ್ಣಾಕತ್ತಿದ್ನಿ, ನಿಮ್ಮ ಅಕ್ಕನ ಮುಂದೆ ಅನ್ಕೊಂಡು ಅಣ್ಣಾಕತ್ತಿದ್ನಿ. ಆದರೆ ನೀ ಅಂತ ಅನ್ಬಾರ್ದನ ಹುಡುಗಿ. ಅನ್ಬೇಕನ್ರಿ, ನೀವು ಮಾತಾಡೋಕೆ ನಂಗೆ ಬಿಡಲೇ ಇಲ್ಲಲ್ಲ. ಆಯ್ತು, ಹೋಗಿ ಪದ್ನ ಒಳಗೆ ಹೋಗು. ಏನೋ ಚಂದಕ್ಕ ಮಾತಾಡಕ್ಕೆ ಬಂದಿದ್ದೇನಾ? ಹೌದಾ ಗಿರ್ಜಿ, ನನ್ನ ಮಗ ಹುಡುಗಿ ಹಣ್ಣಕ್ಕೆ ಬರೋಕ್ಕೆ ಒಪ್ಕೊಂಡನ. ಇವತ್ತು ಪಂಚಕ್ಕೆ ಚಲೋ ಆಯ್ತು, ನಾಳೆ ರಕ್ಷಾ ಬಂಧನ, ನಾಳೆ ಬೇಡ. ಎಷ್ಟೋ 31ನೇ ತಾರೀಕು 30 ತಾರೀಕು ಹೋಗ್ತೈತೆ ಪಂಚಕ್ಕೆ. ಮುಂದಿನ ಶುಕ್ರವಾರೇ ಇಲ್ಲಾದ್ರೆ ಮಂಗಳವಾರ ಹಾಕಿ ಬರೋನು ಹಣ್ಣು ಬಂದು ಅದೊಂದು ಗೆಚ್ಚು ಮಾಡಿಬಿಡೋನು. ಆಯ್ತು ಚಂದಕ್ಕ. ಆಯ್ತವ, ನಾನು ಬರ್ತಾನು. ಇನ್ನು ಗೌಡ್ರ ಮನೆಗೆ ಬರೋ ಹೊತ್ತಾತು. ಏನೋ ಪಂಚಾಯತಿ ಕಡೆ ಕೆಲಸ ಇರ್ತಿತ್ತು, ಹೋಗಿದ್ರು. ನಾನು ಇನ್ನು ಮುಂಜಾನೆ ಯಾರಿದು ಮಾಡ್ಲಿಕ್ಕೆ ಬೇಯಿಸ್ಕೋದಾಕತ್ತೆ ಅವ್ರ ಕೈಲೇ. ನಾಳೆ ನಾಗರ ಪಂಚಮಿ ಐತಿ. ಹೌದು ಶಾಂತಕ್ಕ, ನಾಳೆ ನಾಗರ ಪಂಚಮಿ. ನಮ್ಮ ಅಣ್ಣ ಬರ್ತೈತೋ ಏನೋ ಗೊತ್ತಿಲ್ಲ. ಬರ್ತಾನೇನೋ, ಇಬ್ಬರು ಇಲ್ಲೇ ಇದ್ದೀರಿ, ಮತ್ತು ಅವನು ಬರಬೇಕಲ್ಲ. ಇಲ್ಲ ಶಾಂತಕ್ಕ, ನನಗೆ ಅವಂಗ ಸ್ವಲ್ಪ ಜಗಳ ಆಗೈತಿ. ಇನ್ನು ಬರ್ತಾನೋ ಇಲ್ಲೋ ಗೊತ್ತಿಲ್ಲವ. ನಾಗರ ಪಂಚಮಲ್ಲ, ರಕ್ಷಾ ಬಂಧನ್, ರಾಖಿ ಕಟ್ಕೊಳಕ್ಕೆ ಇಕೋ ಬೇಜಾರು. ಅವ್ನು ಎಷ್ಟೇ ನನ್ನ ಜಗಳ ಆಡ್ಲಿಕ್ಕರೆ ಅವ್ನು ನನ್ನ ಕೂಡ ಮಾತಾಡ್ಕೋತಿದ್ದ. ನನಗೆ ಅಷ್ಟೇ ಖುಷಿ. ಅದೇನೋ ನೋವ, ಅಪ್ಪ ತೀರ್ಕೊಂಡ್ಮೇಲೆ ಅಣ್ಣ ಯಾಕೋ ಬದಲಾಗಿಬಿಟ್ಟಾನು. ಅದಕ್ಕೆ ಮಾತು ಕೇಳ್ಯಾನು, ಏನು ಯಾರಿಗೆ ಗೊತ್ತು. ಇದು ಒಂದು ನನ್ನ ತಂಗಿ ಮದುವೆ ಒಂದು ಮಾಡಬೇಕು, ಅದೇ ಹತ್ತೈತಿ ನನಗೆ. ಆಕೆ ಹೋಗ್ಬೇಕಿನ್ ಮೆಟ್ಟಿ ಹಚ್ಚಿನಂದ್ರೆ ಆರಾಮಾಗಿ ಓದ್ತು ಬಿಡ್ತಾನವ. ಹೇಳಿ ನೋಡೋಣ. ಗೀರ್ಜಿ, ನಾವೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ನಿಮ್ಮ ತಂಗಿ ಈ ವಯಸ್ಸು ಭಾಳ ಆಗ್ಯಾವ. ಎಷ್ಟೊಂದು 25-26 ಆಗ್ಯಾವ ವಯಸ್ಸಕ್ಕೀಗೆ. ಶಾಂತಕ್ಕ, ಹೊರಗಿನವ್ರು ಯಾರಿಗೆ ಕೇಳಿದ್ರೆ ನಾ ಹೇಳ್ತಿದ್ದಲ್ಲವ. ಆದ್ರೆ ಆಕೆಗೆ ವಯಸ್ಸು 28 ಆದವ. ಈಗ ಮುಖ ಬಿರುಸಾಗೈತಿ, ಅದಾಗೈತಿ ಇದಾಗೈತಿ ಅಂತ ಬರ್ತಾರೆ. ಬರೀ ಚಾ ಅವಲಕ್ಕಿ ತಿಂದು ಹೋಗ್ತಾರೆ, ಹುಡುಗಿ ಒಪ್ಕೊಳವಲ್ಲ. ಈಗ ನಮ್ಗೆ ಹೆಂಗೆ ಅನ್ಸೈತಂದ್ರೆ 2ನೇ ಸಂಬಂಧ ಬಂದರೂ ಕೊಡ್ಬೇಕು ಅನ್ಸ್ಲಾತೈತಿವ. ಗಿರ್ಜಿ, ನಮ್ಮ ಅಣ್ಣಗೂ ಮದುವೆ ಆಗಿಲ್ಲ. ಫಸ್ಟ್ನೇ ಅಣ್ಣಾಗ ಆಗೈತಿ, 2ನೇ ಅಣ್ಣಾಗ ಆಗಿಲ್ಲ. ಅವಂಗೆ 30 ವಯಸ್ಸು ನಡೆದಾವ. ನೀ ತಪ್ಪು ತಿಳ್ಕೊಳಂಗಿಲ್ಲ ಅಂದ್ರೆ ಅವಂಗೆ ಕೊಡ್ತೀಯೇನು ಗಿರ್ಜಿ? 30 ವಯಸ್ಸಂದ್ರೆ ಏನು ಮಾಡ್ತಾನೆ ಕೆಲಸ? ಏನಿಲ್ಲವ, ಹೊಲಮನ್ಯಾಗ ಅದಾನ. ಅದಕ್ಕೆ ಅವಂಗೆ ಹೆಣ್ಣು ಯಾರು ಕೊಡುವಲ್ರತಂದು ನಾವು ಕೇಳೋದೇ ಬಿಟ್ಟಿದ್ವಿ. ನೀನೇ ಹಿಂಗೆ, ನಾನು ಅದಕ್ಕೆ ಕೇಳಾಕತ್ತೀನಿ. ನೀವು ಅಂದ್ರೆ ನಾಳೆ ನಮ್ಮ ಅಣ್ಣನ ಕೂಡ ಮಾತಾಡ್ತೀನಿ. ನಮ್ಮ ಅಣ್ಣ ಬರ್ತಾನೆ ರಾಖಿ ಕಟ್ಸ್ಕೊಂಡು ಹೋಗಾಕ, ಅವನ ಕೂಡ ಮಾತಾಡ್ತೀನಿ. ನೀವು ಅಂದ್ರೆ ಅಷ್ಟವ, ಇಲ್ಲದ್ರೆ ನಮಗೇನು ಅಷ್ಟೇನು ಫೋರ್ಸ್ ಮಾಡೇ ಮದುವೆ ಮಾಡಬೇಕು ಅನ್ನೋದೇನಿಲ್ಲ. ಅವನು ಯಾಕೋ ಈ ಮದುವೆ ಮೇಗಿನ ಆಸೆನೇ ತೆಗೆದುಬಿಟ್ಟಾನ. ಹುಡುಗಿನೂ ಚಂದ ಐತಿ, ಬಿರ್ಸಾಗೈತಿ, ಮುಖದ ಮೇಲೆ ಬಿರ್ಸಾಗೈತಿ ಅನ್ನೋದು ಅಷ್ಟೇ ಬಿಟ್ರೆ ಹುಡುಗಿ ಚಂದ ಅಳವ. ನೀನು ತೆಗಿಯಂಗಿಲ್ಲ, ಆಕಿನ ಹಾಕಂಗಿಲ್ಲ. ಈಗ ನೋಡಿಲ್ಲ ನಾನು ಎಷ್ಟು ಕನ್ಫ್ಯೂಸ್ ಆದ್ನಿ ಅಂತಂದು. ಹೇಳಿ ಚಂದದ ಹುಡುಗಿ. ಈಗೇನಕಿ ನಾನು ಅನ್ಬೇಕ್ರೆ, ಆದ್ರೆ ವಯಸ್ಸು ಸ್ವಲ್ಪ ಆಗೈತಿ ಅಂತಂದು ಏನತ್ತಾರಲ್ಲ, ಓದಾರು ಕೊಡ್ಬೇಕಂತಂದು ಇಟ್ಕೊಂಡು ಕುಂಡಿರ್ತೀವಿ. ಲಾಸ್ಟಕ್ಕೆ ಇಂಥ ಪ್ರಸಂಗ ಬರ್ತೈತಿ. ಅವಂಗೇನು ಮದುವೆ ಆಗಿಲ್ಲ ಫಸ್ಟ್, ಆದ್ರೆ ಅವಂಗೂ ಹಿಂಗೆ ಓದಿ ಕೂತ, ಅದ್ರ ಕೆಲಸ ಸಿಗಲಿಲ್ಲ ತಂದು ಮದುವೆ ಆಗಲತ್ ಕೂತಾನ. ಏನಂಬುದು ಹೇಳ್ರಿ. ಅವನು ಈ ಡಬಲ್ ಡಿಗ್ರಿ ಮುಗಿಸಿ ಏನೋ ಇಂಜಿನಿಯರ್ ಮಾಡ್ಯಾನ, ಆದ್ರೆ ಮನ್ಯಾಗ ಕೂತಾನ. ಹೊಲ್ಮನೆ ಮಾಡಬೇಕು ಅನ್ನೋ ಆಸೆ ಅವಂಗೆ. ಅದಕ್ಕೆ ಮದುವೆ ಮಾಡಬೇಕು ಅನ್ನೋ ಆಸೆನೂ ನಮಗಿತ್ತು. ಆದ್ರೆ ಅವನದು ಮದುವೆ ನೋಡಬೇಕು ಅನ್ನೋದು ಅದೊಂದವ ನಮ್ಮ ಅವಕ್ಕೆ ಹೊರಗೀಗ. ಏನಂಬುದು ಹೇಳ್ರಿ, ಮಲ್ಲೇಶನ್ ಕೇಳಿ ಹೇಳ್ರಿ. ಅಯ್ಯೋ, ಕೇಳ್ತೀನಿ ರೀ. ಆಯ್ತವ, ನಾನು ಬರಲೇ ಏನು? ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾಕೆ ಹಿಂಗೆ ಮಾಡ್ತಿದ್ದೀರ ಅಂತ ಗೊತ್ತೇ ಆಗ್ತಿಲ್ಲ. ವ್ಯೂಸರೇ 2K 5K ತರ ಬರ್ತಾವ, ಆದರೆ ಸಬ್ಸ್ಕ್ರೈಬ್ ಯಾರೂ ಮಾಡ್ಕೋತಾ ಇಲ್ಲ. ವಿಡಿಯೋ ಚಲೋ ಆಗತ್ತಾವೋ ಇಲ್ಲೋ ಅನ್ನೋದು ಒಂದರೆ ಕಮೆಂಟ್ ಹಾಕಿ.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನಗೂ ಏನೋ ಒಂದು ಇದು ಮಾಡಬೇಕು ಅನ್ನೋದೈತಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸು ಇಷ್ಟೊಂದು ಹತ್ತಿದ್ದಾವೆ ಅನ್ಬೇಕು ಒಂದರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥವ್ರು ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋಕ್ಕೆ ಒಂದು ಕಮೆಂಟ್ ಹಾಕಿ, ಲೈಕ್ ಮಾಡಿ.